ಇಂದು ದೇಶದೆಲ್ಲೆಡೆ ಮಕರ ಸಂಕ್ರಾಂತಿಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅಂತೆಯೇ ಶಿವಮೊಗ್ಗದ ಬಿವೈಯ ನಿವಾಸದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ದೇಶದೆಲ್ಲೆಡೆ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಅದರಂತೆ ಶಿವಮೊಗ್ಗದ ಸಂಸದರಾದಂತಹ ಬಿವೈ ರಾಘವೇಂದ್ರ ಅವರು ಗುರುವಾರ ಅದೇ ವಿನೋಬನಗರ ನಿವಾಸದಲ್ಲಿ ಬೆಂಬಲಿಗರು ಮತ್ತು ಅಭಿಮಾನಿಗಳೊಂದಿಗೆ ಸಂಕ್ರಾಂತಿ ಹಬ್ಬವನ್ನು ಬಹಳಷ್ಟು ಸಂಭ್ರಮ ಸಡಗರದಿಂದ ಆಚರಿಸಿದರು. ಇನ್ನು ಮನೆಗೆ ಬಂದಂಥವರು ಎಲ್ಲರಿಗೂ ಸಹ ಎಳ್ಳು ಬೆಲ್ಲ ನೀಡಿ ಹಬ್ಬದ ಶುಭಾಶಯವನ್ನು ವಿನಿಮಯ ಮಾಡಿಕೊಂಡ್ರು. ಇನ್ನು ಮೇಲ್ಮನೆ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಸೇರಿದಂತೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ರಾಜಪಕ್ಕ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಚೆಕ್ ಮಾಡ್ಬೇಡ. ಸರಿ ಸರಿ ಹಾಂ ಆಯ್ತು. ನಮ್ಮ ಸಂಕ್ರಾಂತಿ ಹಬ್ಬದ ದಿನ ಇವತ್ತು ಡಾಕ್ಟರ್ ಸರ್ಜಿ ಅವರ ನೇತೃತ್ವದಲ್ಲಿ ಎಲ್ಲ ಮಕ್ಕಳ ತಜ್ಞರು ಎಲ್ಲ ಪೀಡಿಯಾಟ್ರಿಷಿಯನ್ ಡಾಕ್ಟರ್ಸ್ಗಳೆಲ್ಲ ಸೇರಿಕೊಂಡು ಇದೊಂದು ಸಂಕಲ್ಪ ಮಾಡಿದ್ದಾರೆ. ಒಂದು ಸೆಂಟ್ರಲೈಸು ಒಂದು ಶಿಶುಪಾಲನಾ ಕೇಂದ್ರವನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಪವಿತ್ರವಾದ ಕಾರ್ಯ ಯಶಸ್ವಿಯಾಗಲಿ ಅಂತೇಳಿ ಹಬ್ಬದ ಸಂದರ್ಭ ನಾನು ಹಾರೈಸ್ತೀನಿ ಸರ್. ವ್ಯವಸ್ಥೆ ಶಾಸನ ಎದುರಾಕೊಂಡು ನಮ್ಮ ಸಂತೋಷ ಕುಟುಂಬ ಸಮಾಜದ ಒಂದು ಸಂಘ
ಎಲ್ಲೋ ಸ್ಥಾನ ಕಾಣಬೇಕು, ಕತ್ತರಿಸಲು ಅವ್ರು ಗೆದ್ದು ಬರ್ತಾರೆ. ಅದು ಗೌರವವಾಗಿ ರಾಜಕಾರಣಕ್ಕೆ ನಮ್ಮ ತಡೆ ಹಿಡಿಯುವಂಥ ಕೆಲಸ ಕೂಡ ಆಗಿದೆ. ಅದು ಯಾರಿಗೂ ಕೂಡ ತಿಳಿದಿಡದೆ ನಮ್ಮ ಸಮಾಜ ಕೆಲಸ ಮಾಡ್ತಿರ್ತಾರೆ. ವಿಶೇಷವಾಗಿ ನಮ್ಮ ಸಂಘಟನೆಯ ಕಾರ್ಯಕರ್ತ ಸಂತೋಷ. ಈ ರೀತಿ ನಮ್ಮ ಚನ್ನೇಶ್ ಇದ್ದಾರೆ, ಭದ್ರಾವತಿಯಿಂದ ನಮ್ಮ ಸೋಮಣ್ಣ, ನಮ್ಮ ಸಮಾಜದ ಹಿರಿಯರು ಮತ್ತು ಪತ್ರಕರ್ತರು ಕೂಡ ಅವರು ಕೂಡ ಅಭಿನಂದಿಸ್ತೀನಿ. ನಮ್ಮ ಮಹಿಳಾ ಅಂಶದ ಎಲ್ಲ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಮಂಗಳವರು ಮೊನ್ನೆ ಒಂದು ವೈರಲ್ ಆಯಿತು, ವಿಡಿಯೋ ನೋಡಿದೆ ನಾನು. ಎಲ್ಲೋ ಟ್ಯಾಂಕರ್ ತರಿಸಿ ಆ ಪಾಚಿಕಟ್ಟನ್ನು ನಂಜಪ್ಪ ಹಾಸ್ಪಿಟಲ್ ಹತ್ರ ಮೇನ್ ರೋಡ್ ಫುಟ್ಪಾತ್ ಸಂಜೆ 7:30 ಗಂಟೆಗೆ ಟ್ಯಾಂಕರ್ ತರಿಸಿ ಕ್ಲೀನ್ ಮಾಡಿಸಿ ಮತ್ತೆ ಯಾರು ಕೂಡ ಆ ತೊಂದರೆ ಆಗದ ರೀತಿಯಲ್ಲಿ ಸಮಾಜಮುಖಿಯಾದಂಥ ಮಾದರಿ ಕೆಲಸವನ್ನು ಮಾಡಿದಂಥ ಮಂಗಳಕ್ಕ ಮತ್ತು ಅವೆಲ್ಲ ಕಾರ್ಯಕರ್ತರು ಕೂಡ ಮಹಿಳಾ ಕಾರ್ಯಕರ್ತರು ನಾನು ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಈ ಮನೆಗೆ ಬೆಳಕು ನಮ್ಮ ಜನರ ಒಂದು ಆಶೀರ್ವಾದ. ಮನೆ ಉಸಿರು ಕೂಡ ಸಾರ್ವಜನಿಕ ಬದುಕಿನಲ್ಲಿ ಸಮಾಜಮುಖಿಯಾದಂಥ ಕೆಲಸಗಳನ್ನು ನೀವು ಏನೇನು ಮಾಡಬೇಕು ಆ ದಿಕ್ಕಲ್ಲಿ ನಾವು ಪ್ರಾಮಾಣಿಕವಾಗಿ ಗಮನವನ್ನು ಕೊಡ್ತೀವಿ. ವಿಶೇಷವಾಗಿ